आप देख रहे हैं 7 न्यूज। मैं आपके साथ मोहम्मद सलमान जुनैदी। ಇವತ್ತಿನ ದಿವಸ ನಾವು ಜಿಲ್ಲೆಯ ಪ್ರಗತಿಪರ ಸಂಘಟನೆಗಳು ಹಾಗೂ ಎಲ್ಲ ಜಿಲ್ಲಾ ಮುಖಂಡರು ಸೇರಿ ಅದರ ಜೊತೆ ಅಹಿಂದ ಅನ್ನೋ ಒಂದು ಸಂಘಟನೆಯಿಂದ ಸೇರಿ ಇವತ್ತಿನ ದಿವಸ ನಾವು ಬಿಜಾಪುರ 28ನೇ ತಾರೀಕಿಗೆ ಬಂದ್ ಕರೆಯನ್ನು ನೀಡಿದ್ದೇವೆ. ಆ ಒಂದು ವಿಚಾರವಾಗಿ ಇವತ್ತು ಪೂರ್ವಭಾವಿ ಸಭೆಯಲ್ಲಿ ಏನು ಚರ್ಚೆ ಆಯ್ತು ಅಂದ್ರೆ, ಇವತ್ತು ಅಮಿತ್ ಶಾ ಅನ್ನೋನು ಒಬ್ಬ ದೇಶದ್ರೋಹಿ ಮತ್ತು ಬ್ರಾಹ್ಮಣವಾದಿ. ಈ ಬಾಬಾ ಸಾಹೇಬರು ಸಂವಿಧಾನ ಇಡೀ ಜಗತ್ತೇ ಅದನ್ನ ಒಪ್ಕೋತೈತಿ. ಆ ಇಡೀ ನಮ್ಮ ದೇಶದಲ್ಲಿ ಇವತ್ತು ದಿವಸ ಜನಸಾಮಾನ್ಯರು ಹಿಡ್ಕೊಂಡು ಏನಾದರೂ ಒಂದು ಜೀವನ ನಡೆಸಬೇಕಾದ್ರೆ ಭಾರತೀಯ ಸಂವಿಧಾನ, ಆ ಸಂವಿಧಾನ ಬಗ್ಗೆ ಇವನು ಕ್ಷುಲ್ಲಕವಾಗಿ ಮಾತಾಡೋದು ಹಗರವಾಗಿ ಖಂಡಿಸಿ ಈಗಾಗಲೇ ನಾವೆಲ್ಲ ವಿವಿಧ ಸಂಘಟನೆಗಳಿಂದ ಹೋರಾಟಗಳನ್ನು ಮಾಡಿದ್ದೇವೆ. ಅದಕ್ಕೆ ಎಲ್ಲ ವಿವಿಧ ಸಂಘಟನೆಗಳಿಂದ ಸೇರಿ ಇದೇ 28ರಂದು ಶನಿವಾರ ನಾವು ಬಿಜಾಪುರ ಬಂದ್ ಕರೆ ಕೊಟ್ಟಿದ್ದೇವೆ. ಕಾರಣ ಇಷ್ಟ, ಯಾಕಂದ್ರೆ ಅಮಿತ್ ಶಾ ಅನ್ನೋನು ಒಬ್ಬ ಹಿಂದೆ ಅವನೇ ಗೊತ್ತಿಲ್ಲ ಒಬ್ಬ ರೌಡಿ ಶೀಟರ್ ಇರ್ತಾನವ. ಆ ರೌಡಿ ಶೀಟರ್ ಇದ್ಕೊಂಡು ಇವತ್ತು MLA ಮಿನಿಸ್ಟರ್ ಆಗ್ಬೇಕಾದ್ರೆ ಭಾರತೀಯ ಸಂವಿಧಾನ, ಆ ಸಂವಿಧಾನ ಬಗ್ಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅನ್ನೋದು ಬಿಡ್ರಿ, ದೇವ್ರ ಅಂದ್ರೆ ಏನಾದ್ರು ನೀವು ಜೀವನ ಉದ್ಧಾರ ಆಗ್ತೈತೆ ಅನ್ನೋ ಒಂದು ವಿಚಾರ ಇಟ್ಕೋತಾನ. ದೇವ್ರು ನಂಬಿದ್ರ ಇವತ್ತಿನ ದಿವಸ ಯಾರು ಇವತ್ತು MLA ಆಗ್ತಿದ್ದ, ಮಿನಿಸ್ಟರ್ ಆಗ್ತಿದ್ದಿಲ್ಲ. ಆ ಒಂದು ವಿಚಾರ ಇಟ್ಕೊಂಡು ಅವೊಬ್ಬ ಈ ಬಾಬಾ ಸಾಹೇಬ್ ಬಗ್ಗೆ ಒಂದು ಹಗುರವಾಗಿ ಮಾತಾಡೋದನ್ನ ಖಂಡಿಸಿ ನಾವು ಬಿಜಾಪುರವನ್ನ ಎಲ್ಲಾ ನಮ್ಮ ಜಿಲ್ಲೆಯ ಎಲ್ಲಾ ತಾಲೂಕು ಹಾಗೂ ಹೋಬಳಿ ಮಟ್ಟದ ಆಮೇಲೆ ಗ್ರಾಮ ಮಟ್ಟಗಳಿಂದ ಸಾಕಷ್ಟು ಸುಮಾರು ಒಂದು 50,000 ಜನಸಂಖ್ಯೆಯನ್ನು ಸೇರಿಸಿ ಒಂದು ಬಿಜಾಪುರ ಬಂದ್ ಕರೆ ಕೊಟ್ಟಿದ್ದೀವಿ. ಅಕಸ್ಮಾತ್ ಆ ಬಿಜಾಪುರ ಬಂದ್ ಕರೆ ಕೊಡೋಕ್ಕಿಂತ ಮುಂಚೆ ಅವ ತನ್ನ ಹುದ್ದೆಗೆ ರಾಜೀನಾಮೆ ಅಥವಾ ಕ್ಷಮೆಯನ್ನ ಯಾಚಿಸಿದ್ರೆ ಒಳ್ಳೆಯದು. ಇಲ್ಲಾಂದ್ರೆ ಇನ್ನೂ ಇದು ಜಿಲ್ಲಾದ್ಯಂತ ಅಲ್ಲ, ರಾಜ್ಯಾದ್ಯಂತ ಅಲ್ಲ, ಒಂದು ದೇಶಾದ್ಯಂತ ಒಂದು ಉಗ್ರವಾದಂತಹ ಹೋರಾಟ ಮಾಡಲಾಗ್ತದೆ. ಸಿದ್ದು ರಾಯನವರು DSS ಜಿಲ್ಲಾ ಸಂಚಾಲಕರು, ವಿಜಯಪುರ.